ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಒಂದು ಮಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡೆಂಬುದು ತನುವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಭಾವವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಮನೋವಿಕಾರ. ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಅಪರಿಚಿತ ವಚನ. ಅಂದ್ರೆ ಹೆಚ್ಚು ಜನ ಇದನ್ನ ಬಳಸೋದಿಲ್ಲ. ಯಾಕೆಂದ್ರೆ ಬಹಳ ಜನರಿಗೆ ಇದು ಅರ್ಥ ಆಗೋದು ಕಷ್ಟ ಬೇಗ. ಒಂದು ಮೊಲ, ಮೊಲ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅತ್ಯಂತ ಚುರುಕಾದ ಪ್ರಾಣಿ, ಸಣ್ಣ ಪ್ರಾಣಿ. ಕಾಡು ಪ್ರಾಣಿಗಳಲ್ಲಿ ಅತ್ಯಂತ ಸಣ್ಣ ಪ್ರಾಣಿ ಅಂತಾನೆ ಹೇಳ್ಬೇಕು. ಓಡ್ತಕ್ಕಂತಹ ಜಿಗಿತಕ್ಕಂತಹ ಪ್ರಾಣಿಗಳಲ್ಲಿ ಸಣ್ಣ ಪ್ರಾಣಿ. ಸುಲಭವಾಗಿ ಮಾಂಸಾಹಾರಿ ಪ್ರಾಣಿಗಳಿಗೆ ತುತ್ತಾಗ್ಬಿಡುತ್ತೆ, ಇದು ಸಿಕ್ಬಿಡುತ್ತೆ. ಮತ್ತೆ ಪುಕ್ಕಲು ಪ್ರಾಣಿ. ಇಲ್ಲಿ ಬಸವಣ್ಣನವರು ಈ ಉದಾಹರಣೆಯನ್ನು ಬಳಸ್ಕೊಂಡು ಒಂದು ಮೊಲ 9 ನಾಯಿ, ಅಂದ್ರೆ ಇರೋದು 8 ದಿಕ್ಕು ನೋಡಿದ್ರೆ, ಆದ್ರೆ ಎಲ್ಲಾ ದಿಕ್ಕಿನಿಂದನೂ ಬಂಧನ ಆದಂಗಿದು 9 ನಾಯಿ ಅಂದ್ರೆ. ಒಂದು ಮೊಲಕ್ಕೆ ನಾಯನ 9 ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡೆಂಬುದು ಮನೋವಿಕಾರ, ತನುವಿಕಾರ, ಮನೋವಿಕಾರ, ಭಾವವಿಕಾರ. 3 ರೀತಿಯ ವಿಕಾರಗಳಿರುತ್ತೆ. 3 ರೀತಿಯ ವಿಕಾರಗಳು: ವಾಸನೆಗಳು, ವೃತ್ತಿಗಳು ಮತ್ತು ಚಟಗಳು ಅಂತ. ಗೊತ್ತಾಯ್ತಲ್ಲ? ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ವಾಸನೆಗಳು, ವೃತ್ತಿಗಳು ಮತ್ತು ಚಟಗಳು. ಚಟಗಳು ಯಾವ್ದಕ್ ಗಂಟು ಬೀಳ್ತವೆ? ಸ್ಥೂಲ ತನುವಿಗೆ ಗಂಟು ಬೀಳ್ತವೆ. ಕುಡಿಯೋದು, ಸೇದೋದು, ತಡವಾಗಿ ಮಲಗೋದು, ತಡವಾಗಿ ಎದ್ದೇಳೋದು, ಅತಿಯಾಗಿ ತಿನ್ನೋದು, ಇವೆಲ್ಲ ಚಟಗಳು. ಅತಿಯಾಗಿ ಅಂತಂದ್ರೆ ಒಂದೊಂದು ಬಕೆಟ್ ಅನ್ನ ಉಣ್ಣೋರು ಇದ್ದಾರೆ. ಹಠ ಕಟ್ಟಿ ಹಂಗೆ ನೀವು ಮತ್ತೆ ಅತಿಯಾಗಿ ತಿನ್ನೋದು ತಪ್ಪು ಅಂತ ಹೊಟ್ಟೆ ತುಂಬಾ ಊಟ ಮಾಡೋದು ಬಿಡಬೇಡಿ. ಹೊಟ್ಟೆ ಬಿರಿಯಬೇಕು, ಬೆಲ್ಟ್ ಸಡ್ಲ ಮಾಡ್ಕೊಂಡು ಉಣ್ಣೋರು ಇದ್ದಾರೆ. ಹಂಗ ಉಣ್ಬಾರ್ದು ಅಷ್ಟೇ. ಗೊತ್ತಾಯ್ತಲ್ಲ? ಅದು ಚಟ. ಅಂದ್ರೆ ಸ್ಥೂಲ ತನುವಿಗೆ ಚಟಗಳ ಗಂಟು ಬೀಳ್ತವೆ. ಸೂಕ್ಷ್ಮ ತನುವಿಗೆ, ನೆನೆ ಹೇಳ್ತಿದ್ನಲ್ಲ ಅಲ್ಲಿ ಕ್ಲಾಸಲ್ಲಿ, ಸೂಕ್ಷ್ಮ ತನು ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದೆಲ್ಲ ಅಥವಾ ಇಂದ್ರಿಯಗಳೆಲ್ಲವೂ ಕೂಡ ಅದು ಮುಖ್ಯವಾಗಿ ಮನಸ್ಸು. ಆ ಮನಸ್ಸಿಗೆ ಗಂಟು ಬೀಳ್ತಕ್ಕಂಥದ್ದು ವೃತ್ತಿಗಳು. ಅದಕ್ಕೆ ಪತಂಜಲಿಗಳು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದರು. ಯೋಗ ಅಂದ್ರೆ ಚಿತ್ತವೃತ್ತಿಗಳನ್ನ ನಿಯಂತ್ರಣ ಮಾಡೋದು, ನಿರೋಧಿಸೋದು ಅಂದ್ರೆ ಇಲ್ದಂಗ್ ಮಾಡೋದಲ್ಲ, ಕಂಟ್ರೋಲ್ ಮಾಡೋದು. ಇನ್ನು ವಾಸನೆಗಳು, ಈ ಚಟಗಳು ಮತ್ತು ವೃತ್ತಿಗಳು ಸೇರಿ ವಾಸನೆಗಳಾಗಿ ರೂಪುಗೊಳ್ತವೆ. ಈ ಜನ್ಮಕ್ಕೆ ನಮ್ ಜೊತೆ ಬರ್ತಕ್ಕಂಥದ್ದು ವಾಸನೆಗಳು ಮಾತ್ರ. ಚಟಗಳು ಇಲ್ಲೇ ಬಿದ್ದೋಗ್ತವೆ, ಸ್ಥೂಲತನೇ ಹೊರಟೋಗ್ಬಿಡುತ್ತೆ. ವೃತ್ತಿಗಳು ಇಲ್ಲೇ ಬೀಳ್ತಾವೆ ಹೆಚ್ಚು ಕಡಿಮೆ. ಕೆಲವು ಸಾರಿ ಸೂಕ್ಷ್ಮತನು ಮುಂದಿನ ಜನ್ಮಕ್ಕೆ ಹೋಗಲ್ಲ. ಸ್ಥೂಲ ಕಾರಣತನುವಿಗೆ ನಾವ್ ಏನೇ ಮಾಡ್ಲಿ, ಅದು ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ಬೀಜ ರೂಪದಲ್ಲಿ, ವಾಸನೆಗಳನ್ನು ಬೀಜ ರೂಪದಲ್ಲಿ ಅದು ಒಳಗಡೆ ಸೇರ್ಕೋಂತ ರೆಕಾರ್ಡ್ ಹಾಕೋಂತ ಹೋಗುತ್ತೆ. ಹಂಗೆ ಯೂಟ್ಯೂಬಲ್ಲಿ ನೀವೇನಾದ್ರೂ ಹಾಕ್ರಿ, ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ರೆ ನೀವ್ ಎಷ್ಟಾರ ಹಾಕ್ರಿ, ಏನಾರ ಹಾಕ್ರಿ, ಅದು ಸುಮ್ಮನೆ ರೆಕಾರ್ಡ್ ಹಾಕೊಂಡು ಇದ್ಕೊಂಡು ಹೋಗ್ತಾ ಇದೆ. ಸುಮಾರು ಒಂದು 16 ವರ್ಷ ಆಯ್ತು, 17 ವರ್ಷ ಆಯ್ತು ಯೂಟ್ಯೂಬ್ ಚಾನಲ್ ಅಂದ್ರೆ ಶುರುವಾಗಿ. ಎಷ್ಟು ಕೋಟಿ, ಶತಕೋಟಿ ಗಂಟೆಗಳು, ಸಹಸ್ರ ಕೋಟಿ ಗಂಟೆಗಳದ್ದು ವಿಡಿಯೋ ಇದೆ, ಎಲ್ಲಾ ಭಾಷೆಗಳದ್ದು. ಆದ್ರೂ ಇನ್ನೂ ತುಂಬ್ತಾ ಇಲ್ಲ ಅದು. ಇಲ್ಲಪ್ಪ, ಇನ್ಮೇಲೆ ಯೂಟ್ಯೂಬ್ಗೆ ಹಾಕಬೇಡ್ರಿ ಅಂತ ಹೇಳವಲ್ರು ಅವ್ರು. ಗೊತ್ತಾಯ್ತಲ್ಲ?
ಹೀಗೆ ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಮನುಷ್ಯ ಮಾಡಿರ್ತಕ್ಕಂತಹ ಹೇಯ್ ಅವಿವೇಕಿ ಯಾಕೆ ತರ್ತೀರ ಮೊಬೈಲ್ನ? ಯಾವತ್ ಕಲ್ತ್ಕೊಂತೀರಿ? ಇದನ್ನ ಏನು ಆ ಏನ್ ಹೇಳ್ತಿದ್ದೆ, ವೃತ್ತಿಗಳು, ಈ ವೃತ್ತಿಗಳು ಅಂದ್ರೆ ವಾಸನೆಗಳಾಗಿ ಅದು ಹಂಗೆ ಕೂತಿರುತ್ತೆ. ಪ್ರತಿಯೊಂದು ಒಳ್ಳೇದು ಅಷ್ಟೇ, ಕೆಟ್ಟದ್ದು ಅಷ್ಟೇ. ನೀವು ಎಲ್ಲೇ ಕುತ್ಕೊಳ್ಳಿ, ಏನೇ ಮಾಡಿ, ನಿಮಗೆ ಗೊತ್ತಿದ್ ಮಾಡಿ ಗೊತ್ತಿಲ್ಲದೆ ಮಾಡಿ, ನಿದ್ದೆ ಮಾಡಿ, ಎಲ್ಲವೂ ಅದೇ ಚಿತ್ತ ಅಂತ ಅನ್ನುವಂಥದ್ದು. ದೀಕ್ಷೆಯ ಸಂದರ್ಭದಲ್ಲಿ ಸದ್ಗುರು ಮತ್ತು ಸಚ್ಶಿಷ್ಯ, ಒಳ್ಳೆಯ ಗುರು ಒಳ್ಳೆಯ ಶಿಷ್ಯ ಕೂಡಿದ್ರೆ ಈ ಡಾಟಾನೆಲ್ಲ ಅಳಸಾಕ್ಬಿಡ್ತಾನೆ ಅವನು. ಏನ್ ರೆಕಾರ್ಡ್ ಆಗಿರುತ್ತಲ್ಲ ಚಿತ್ತದಲ್ಲಿ, ಅದನ್ನೆಲ್ಲ ಅಳಸಾಕ್ಬಿಡ್ತಾನೆ. ಅದೇ ಕರ್ಮವನ್ನು ನಿರ್ಮಲ ಮಾಡೋದು ಅಂತಂದ್ರೆ ಅದು ಇಬ್ಬರಲ್ಲೂ ಶಕ್ತಿ ಇರಬೇಕು. ಶಿಷ್ಯ ಅವನು ಭಕ್ತಿಯಿಂದ ತುಂಬಿರ್ಬೇಕು, ಗುರು ಪರಿಪಕ್ವನಾಗಿರ್ಬೇಕು, ಪಕ್ವವಾಗಿರ್ಬೇಕು. ಹೀಗೆ ಇವು ಏನು ಈ ಸ್ಥೂಲ ತನುವಿನ ಚಟಗಳು, ಅದು ತನುವಿಕಾರ. ಸೂಕ್ಷ್ಮ ತನುವಿನ ವೃತ್ತಿಗಳು ಮನೋವಿಕಾರ. ಕಾರಣ ತನುವಿನ ಏನು ವಾಸನೆಗಳಿದಾವಲ್ಲ ಅವು ಭಾವವಿಕಾರ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನನಗೆ ಅವಕಾಶ ಕೊಡು, ನನಗೆ ಅವಕಾಶ ಕೊಡು, ನನಗೆ ಅವಕಾಶ ಕೊಡು ಅಂತ ಕೇಳ್ತಿದ್ದಾರೆ. ಎನ್ನ ಬಿಡು ತನ್ನ ಬಿಡೆಂಬುದು ತನುವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಮನೋವಿಕಾರ, ಎನ್ನ ಬಿಡು ತನ್ನ ಬಿಡೆಂಬುದು ಭಾವವಿಕಾರ. ಈ ಮೂರು ಪೈಪೋಟಿ ನಡೆಸ್ತಾ ಇದ್ದಾವೆ ಎಂದು ಬಸವಣ್ಣವರು ಹೇಳ್ತಾರೆ. ಆದ್ರೆ ವಾಸ್ತವಿಕವಾಗಿ ಮೂರು ಬೇರೆ ಅಲ್ಲ. ಅರ್ಥ ಆಯ್ತಲ್ವಾ? ಈ ಮೂರು ಬೇರೆ ಅಲ್ವೇ ಅಲ್ಲ. ಈಗ ಒಂದ್ ಮರ ಇದೆ, ಮರದ ಬೇರು ಕಾಣಿಸೋದಿಲ್ಲ. ಮರದ ಬೇರು ಕಾಣಿಸಲ್ಲ ಅಂದ್ರೆ ಮರದ ಬೇರು ಇಲ್ವಾ? ಇದೆ. ಬುಡ ಇದೆ, ಕೊಂಬೆ ಇದೆ. ಆ ಬೇರು, ಬುಡ, ಕೊಂಬೆ ಮೂರು ಬೇರೆ ಬೇರೆನ ಒಂದೇನಾ? ಒಂದೇ. ನೋಡ್ಲಿಕ್ಕೆ ಕೊಂಬೆಗಳು ಅನೇಕ ಕಾಣ್ತವೆ, ಬುಡ ಒಂದೇ ಕಾಣಿಸುತ್ತೆ, ಬೇರು ಕಾಣಿಸೋದೇ ಇಲ್ಲ. ಆದ್ರೆ ಮೂರು ಆ ಮರದ ಅಸ್ತಿತ್ವ ಉಳಿಬೇಕಾದ್ರೆ ಮೂರೂ ಇರ್ಬೇಕು. ಯಾವ್ದೋ ಒಂದಿದ್ರೆ ನಡೆಯಂಗಿಲ್ಲ. ಬರೇ ಬೇರಿದ್ರೆ ಅದಕ್ಕೆ ಮರ ಅಂತ ಕರೆಯಲ್ಲ. ಬರೇ ಬೇರು ಬುಡ ಇದ್ರೆ ಅದಕ್ಕೆ ಒಣಗಿರೋ ಮರ ಅಂತ ಕಡ್ದು ಹಾಕ್ಬಿಡ್ತಾರೆ. ಕೊಂಬೆನೂ ಇರ್ಬೇಕು, ಬುಡನೂ ಇರ್ಬೇಕು, ಬೇರು ಇರ್ಬೇಕು. ಹಾಗೆ ಯಾವುದೇ ಒಂದು ಚಟ ಗಂಟು ಬಿದ್ದಿದೆ ಅಂದ್ರೆ, ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ಸದ್ಗುಣ ಇರ್ಲಿ ದುರ್ಗುಣ ಇರ್ಲಿ, ಅದರ ವಾಸನೆ ಮೊದಲು ಚಿತ್ತದಲ್ಲಿರುತ್ತೆ. ಅದಕ್ಕೆ ಚಿತ್ತಶುದ್ಧಿಯ ಉಪಾಯಗಳೇ ಇವೆಲ್ಲ. ಪ್ರಾರ್ಥನೆ, ಧ್ಯಾನ, ಪೂಜೆ, ಜಪ, ಇವೆಲ್ಲ ಮೊದಲು ಚಿತ್ತವೃತ್ತಿಯನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಆಮೇಲೆ ಯೋಗಾಸನಗಳು, ಪ್ರಾಣಾಯಾಮಗಳು, ವ್ಯಾಯಾಮಗಳು, ಇದು ಮನಸ್ಸನ್ನ ಮತ್ತು ದೇಹವನ್ನ ಕಂಟ್ರೋಲ್ ಮಾಡೋದಕ್ಕೆ ಇರ್ತಕ್ಕಂಥದ್ದು. ಅದಕ್ಕೆ ಪ್ರತಿಯೊಬ್ರು ಇದನ್ನ ಮಾಡ್ಬೇಕು. ಯಾಕೆ ಇವತ್ತು ಹುಡುಗರಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ? ಬರೀ ಶರೀರದ್ದು ಊಟ ಕೊಟ್ರಿ ನೀವೆಲ್ಲ ತಾಯಿ ತಂದೆಗಳು, ಒಳ್ಳೆ ಬಟ್ಟೆ ಕೊಟ್ರಿ, ಒಳ್ಳೆ ಊಟ ಕೊಟ್ರಿ. ಇವತ್ತು ಪೇಪರ್ ಒಂದ್ ಸಂಗತಿ ಬರ್ದಿದ್ದಾರೆ. ಒಬ್ಬ ಅಪ್ರಾಪ್ತ ಹುಡುಗ, ಅಂದ್ರೆ ಸುಮಾರು 16-17 ವರ್ಷದ ಹುಡುಗ, ಅವನು ಇನ್ನೂ ರಿಜಿಸ್ಟರ್ ಆಗ್ಲಾರ್ದು ಒಳ್ಳೆ ದೊಡ್ಡ ಕಾರು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕಾರು, ಕುಡಿದ್ಬಿಟ್ಟು 2:30-3 ಗಂಟೆಗೆ ರಾತ್ರಿ ಅದನ್ನ ಚಲಾಯಿಸಕ್ ಹೋಗಿ ಇಬ್ರು ಎಂಜಿನಿಯರ್ಗಳನ್ನೇ ಸಾಯಿಸ್ಬಿಟ್ಟಿದ್ದಾನೆ. ಅವ್ರ ಬೈಕ್ ಮೇಲೆ ಬರ್ತಿದ್ದಾರೆ, ಇವನ್ ಹೆಂಗ್ ಬೇಕು ಹಂಗೆ ನುಗ್ಗಿದ್ದಾನೆ, ಇಬ್ರು ಸತ್ತು ಹೋಗಿದ್ದಾರೆ. ಅವನ ಅಪ್ರಾಪ್ತ ವಯಸ್ಕ ಅಂತೇಳಿ ಸಂವಿಧಾನದಲ್ಲಿ ಅಪ್ರಾಪ್ತ ವಯಸ್ಕರಿಗೆ ಶಿಕ್ಷೆ ಕೊಡಂಗಿಲ್ಲ ಅಂತ ಕಾನೂನು ಮಾಡ್ಬಿಟ್ಟಿದ್ದಾರೆ. ಬಾಲಾಪರಾಧಿಗಳಿಗೆ ಕಠಿಣವಾದ ಶಿಕ್ಷೆ ಇಲ್ಲ, ತಿದ್ಕೊಳಕ್ ಅವಕಾಶ ಕೊಡ್ಬೇಕು. ಆದ್ರೆ ಕುಡಿಯೋದಕ್ ಬಿಡ್ಬೇಕಾದ್ರೆ ಅವ್ರ ತಾಯಿ ತಂದೆಗಳು ಅಂತ ಕಾರ್ ಕೊಡ್ಬೇಕಾದ್ರೆ ಆ ಮಧ್ಯರಾತ್ರಿಯಲ್ಲಿ, ಆ ಬೆಳಗಿನಲ್ಲಿ ಅವನಿಗೆ ಸ್ವೇಚ್ಛಾಚಾರದಿಂದ ನಡೆಯಕ್ ಬಿಟ್ಟಿದ್ದಾರೆ. ಅವ್ರನ್ನೂ ಜೈಲಿಗೆ ಹಾಕಿದ್ದಾರೆ. ಈಗ ತಂದೆಯನ್ನ, ಅಜ್ಜನ್ನ ಎಲ್ಲ ಜೈಲಿಗೆ ಹಾಕಿದ್ದಾರೆ. ಈಗ ಅವ್ರಿಗೆ ಶಿಕ್ಷೆ ಆಗ್ಬೇಕು ನಿಜವಾಗಿ. ಆದ್ರೆ ಬಾಲಾಪರಾಧಿಗಳಿಗೂ ಶಿಕ್ಷೆ ಆಗಬೇಕು.
ಅಂದ್ರೆ ಅವನು ಅಷ್ಟೆಲ್ಲ ಕೆಟ್ಟದ್ ಮಾಡೋದಕ್ಕೆ ಶಕ್ತಿ ಇದೆ ಅಂತಂದ್ರೆ ಒಳ್ಳೇದ್ ಮಾಡಿದವ್ರಿಗೆ ಪ್ರೈಸ್ ಕೊಡ್ತಾರೆ. ಗಣರಾಜ್ಯೋತ್ಸವದಾಗೆ ಬಾಲಾಪುರ ಏನು ಸಾಹಸಿಗಳಿರ್ತಾರಲ್ಲ, 5 ವರ್ಷದ ಮಗು ಒಳ್ಳೆ ಕೆಲಸ ಮಾಡಿದ್ರು ಪ್ರೈಸ್ ಕೊಡ್ತಾರೆ, 7 ವರ್ಷದ ಮಗು ಒಳ್ಳೆ ಕೆಲಸ ಮಾಡಿದೆ ಅಂತ ಪ್ರೈಸ್ ಕೊಡ್ತಾರೆ. ಯಾಕೆ? ಅದು ಬಾಲ ಪ್ರಬುದ್ಧ ಆಗಿದೆ ಅಂತ ಹೇಳಿ ಪ್ರೈಸ್ ಕೊಡೋದ್ ಬಿಡ್ಬೇಕು, ವಯಸ್ಸಾದ್ಮೇಲೆ ಕೊಡ್ತೀವಿ ಅಂತ ಹೇಳ್ಬೇಕು. ಹಂಗ ಹೇಳಲ್ಲ. ಒಳ್ಳೇದಕ್ ಮಾತ್ರ ಪ್ರೋತ್ಸಾಹ, ಕೆಟ್ಟದಕ್ ಶಿಕ್ಷೆನೂ ಇರ್ಬೇಕಲ್ಲ. ಅದು ಮುಂದೆ ಆಗತ್ತೆ, ಇವತ್ತಲ್ಲ ನಾಳೆ ಅದಾಗತ್ತೆ. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಈ ಒಂದು ಏನು 3 ಇದಾವಲ್ಲ, ಈ 3ರಲ್ಲಿ ನಾವು ಮೊದಲು ಶುದ್ಧೀಕರಣ ಮಾಡ್ಬೇಕಾದ್ದು ಚಿತ್ತವನ್ನು. ಆ ಚಿತ್ತವನ್ನು ಕಂಟ್ರೋಲ್ ಮಾಡಕ್ಕೆ ಹಿಂದೆ ಮಕ್ಕಳಿಗೆ ಶಿಸ್ತು, ಕಠಿಣ ಸಜಾ, ಕಠಿಣ ಶಿಕ್ಷೆ ಯಾಕೆಲ್ಲ ಇತ್ತಪ್ಪ ಅಂದ್ರೆ ಆ ಚಿತ್ತ ಪರಿವರ್ತನೆ ಆಗ್ತಿತ್ತು. ಅವಾಗ ಸಣ್ಣದ್ರಲ್ಲಿ ಚಿತ್ತ ಬಹಳ ಕೆಲಸ ಮಾಡ್ತಿರ್ತದೆ, ಆವಾಗ ಅದನ್ನ ಪರಿವರ್ತನೆ ಮಾಡ್ಬಿಡ್ಬೇಕು ನಾವು. ಈ 3ನ್ನ ತಿದ್ದಬೇಕು. ಅವೇ ಸೊಣಗ ಅಂತ ಕರೀತಾರೆ. ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನನಿಮ್ಮನೆ ಇದುಗೆ ಕೂಡಲ ಸಂಗಮ ದೇವ. ಈ ಕರ್ಣ ಅಂದ್ರೆ ಇಂದ್ರಿಯಗಳು, ಅಂದ್ರೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣಗಳು ಅನ್ನುವಂಥ, ಅಥವಾ ಅಂತಃಕರಣಗಳು 4, ಜ್ಞಾನೇಂದ್ರಿಯಗಳು 5, ಒಟ್ಟು 9 ನಾಯಿಗಳು. ಹಾಗಾದ್ರೆ ಮೊಲ ಅಂದ್ರೆ ಯಾವ್ದಿಲ್ಲಿ ಅಂದ್ರೆ ಆತ್ಮ, ಜೀವಶಕ್ತಿ ಎನ್ನುವಂಥದ್ದೇ ಮೊಲ. ಜೀವಶಕ್ತಿ, ಪ್ರಾಣಶಕ್ತಿ ಎನ್ನುವಂಥದ್ದೇ ಮೊಲ. ಕಿತ್ತು ತಿಂತಾ ಇದ್ದಾವೆ ಆ ಪ್ರಾಣಶಕ್ತಿ ಅನ್ನೋ ಮೊಲವನ್ನ. ಈ ಇಂದ್ರಿಯಗಳೆಲ್ಲ ಬಳಸ್ಕೊಳ್ತಾ ಇದ್ದಾವೆ. ಅವು ಹಾಳು ಮಾಡೋದಕ್ಕೆ ಮುಂಚೆನೆ ಮನಸ್ಸನ್ನ ಪರಮಾತ್ಮನಲ್ಲಿ ಲೀನ ಮಾಡಿಬಿಟ್ರೆ, ಅಂದ್ರೆ ಗುರುಕರುಣೆ, ಅನುಗ್ರಹ ಅನ್ನುವಂತ ಪೊದೆಯನ್ನು ಹುಡುಕಿ ಅಲ್ಲಿ ಮೊಲ ಸೇರ್ಕೊಂಡ್ಬಿಟ್ರೆ ಇವು ಆವಾಗ ಮಾತು ಕೇಳ್ತಕ್ಕಂತಹ ನಾಯಿಗಳಾಗ್ತವೆ. ಅಥವಾ ಅವಾಗ ನಾಯಿಗಳೇ ಅಲ್ಲ, ನಾಯಿಗಳನ್ನು ಅಭಿಮಾನವೂ ಇಲ್ಲ, ಅವಾಗ ಲಿಂಗೇಂದ್ರಿಯಗಳು ಅಂತ ಕರೀತಾರ ಅವಕ್ಕೆ. ನಾವು ಹೇಳ್ದಂಗೆ ಕೇಳ್ತಾ ಇದ್ರೆ, ಎಷ್ಟು ಬೇಕೋ ಅಷ್ಟೇ ಮಿತವಾಗಿ ಹಿತವಾಗಿ ಬದುಕ್ತಾ ಇದ್ರೆ ಅವು ಸೊಣಗಗಳಲ್ಲ, ಅವು ಲಿಂಗಕರಣಗಳು. ಲಿಂಗ ಮಾರ್ಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಕ್ಕಂಥ ಉಪಕರಣಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಅದನ್ನ ನಾವೆಲ್ಲರೂ ಸಾಧಿಸ್ಬೇಕು. ಇವತ್ತು ನಂದು 12ನೇ ದಿವಸ. ಯಾಕೆ ಇವತ್ತು ಒಂದ್ ಸ್ವಲ್ಪ ನನಗೆ ಖುಷಿ ಆಗ್ತಿದೆ ಅಂದ್ರೆ, ಇವತ್ತೊಂದ್ ಸ್ವಲ್ಪ ತಲೆನೋವು ಬಂತು ಈ ಭಾಗದಲ್ಲಿ, ಬಲಭಾಗದಲ್ಲಿ. ಹೋದ ವರ್ಷ ಬಹಳ ಜೋರಾಗಿ ಬಂದಿತ್ತು ಶ್ರಾವಣದಲ್ಲಿ, ವಿಪರೀತ ಜೋರು. ಅಂದ್ರೆ 2 ದಿವಸ ಏನಾಗುತ್ತೋ ಅನ್ನೋಷ್ಟ್ರ ಮಟ್ಟಿಗೆ ತಲೆನೋವು ಬಂದಿತ್ತು. ಆದ್ರೂ ಮಾತ್ರೆ ತಗೊಳ್ಳಾರ್ದೆ ಹುಷಾರು ಮಾಡ್ಕೊಂಡಿದ್ದೆ. 12 ದಿನಗಳ ಮೇಲೆ ಇವತ್ತೊಂಚೂರು, ಅದು ಎಷ್ಟು ಅಂದ್ರೆ ಇದೆಯೋ ಇಲ್ಲೋ ಅನ್ನೋ ಅಷ್ಟ್ರ ಮಟ್ಟಿಗೆ, ಅದು ಸಾಯಂಕಾಲ ಹಣ್ಣು ತಗೊಂಡ್ಮೇಲೆ ಅದು ಹೊರಟೋಯ್ತು. ಅಂದ್ರೆ ಉಪವಾಸದಲ್ಲಿ ಎಂಥ ಬದಲಾವಣೆಗಳಾಗ್ತವೆ ಅಂದ್ರೆ, ಆಮೇಲೆ ಶರೀರದಲ್ಲೂ ಕೂಡ, ಆಮೇಲೆ ಧ್ವನಿಯಲ್ಲೂ ಕೂಡ, ಶರೀರ, ಮನಸ್ಸು, ಧ್ವನಿ ಎಲ್ಲದರಲ್ಲೂ ಬದಲಾವಣೆಗಳು ಕಾಣಿಸಕ್ ಶುರುವಾಗಿದ್ದಾವೆ 12ನೇ ದಿವಸದಿಂದ. 3 ದಿವಸದ ಮೇಲೆ ಸ್ವಲ್ಪ ಬದಲಾವಣೆ ಶುರುವಾಗಿರುತ್ತೆ, ಆದ್ರೆ ಅಷ್ಟು ಬೇಗ ಗೊತ್ತಾಗಲ್ಲ ನಮಗೆ, ಯಾಕೆ ವರ್ಷ ಮಾಡ್ತಿರ್ತೀವಲ್ಲ. ಇನ್ನು 15 ದಿನ, 21 ದಿನ, ಈ ಸಾರಿ 1 ತಿಂಗಳು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಣ್ಣು ಮೇಲೇನೆ, ಹಣ್ಣು ತರಕಾರಿಗಳು ಇಂಥದ್ರ ಮೇಲೆ ಒಂದು ತಿಂಗಳು ಮಾಡಬಹುದು. ಮಾಡ್ಲಿಕ್ಕೆ ಅಂದ್ರೆ 3 ತಿಂಗಳಿದ್ದಾರೆ ಕೆಲವರು. ನಾನಿನ್ನು 3 ತಿಂಗಳು ಯಾವಾಗಲೂ ಮಾಡಿಲ್ಲ. ಕೆಲವರು 3 ತಿಂಗಳು ಮಾಡಿದ್ದಾರೆ. ನಮ್ಮ ನೀಲಮ್ಮ ಅವರು 120 ದಿವಸ ಅಂದ್ರೆ 4 ತಿಂಗಳು ಮಾಡಿದ್ರು. ಮೊದಲಿಗೆನೆ ಉಪವಾಸ ಫಸ್ಟ್ ಬಂದಾಗ, ಅಂದ್ರೆ ಈಗಾಗ್ಲೇ ದೀಪಾವಳಿ ಬಂದ್ರೆ 6 ವರ್ಷ ಆಯ್ತು ಅವ್ರದ್ದು. ಅವರು ವರ್ಷನೂ ಮಾಡ್ತಾರೆ, ತಿಂಗಳು ಮಾಡ್ತಾರೆ, ವಾರನೂ ಮಾಡ್ತಾರೆ. ಅಂದ್ರೆ ಮಾಡ್ಬೇಕು. ಮಾಡ್ತಾ ಇದ್ರೆ ಉಪವಾಸ ಅನ್ನುವಂಥದ್ದು ಒಂದು ದಿವ್ಯವಾದ ಮಾರ್ಗ, ಶ್ರೇಷ್ಠ ಮಾರ್ಗ. ಆರೋಗ್ಯಕ್ಕೆ, ಆನಂದಕ್ಕೆ. ಬರೀ ಆರೋಗ್ಯ ಅಲ್ಲ, ಆಧ್ಯಾತ್ಮಿಕ ಆನಂದ, ಜೀವನವನ್ನೇ ಸಾರ್ಥಕ ಮಾಡ್ಕೋಬಹುದು. ಅಂತಹ ಒಂದು ಶ್ರೇಷ್ಠ ಮಾರ್ಗ, ವಜ್ರದಂತಹ ಒಂದು ಆಯುಧ ನಮಗೆ ಸಿಕ್ಕಿದೆ. ನಮ್ಮ ಭವದ ನೋವನ್ನ ಪರಿಹರಿಸಿಕೊಳ್ಳುವಂತಹ ವಜ್ರಾಯುಧ ಉಪವಾಸ. ಆದ್ರೆ ಅದನ್ನು ಬಳಸೋದ್ ಬರ್ಬೇಕಷ್ಟೆ. ಯಾವಾಗ ಹೇಗ್ ಮಾಡ್ಬೇಕು ನಾವೇ ಕೆಲವು ಸಾರಿ ನಿರ್ಣಯ ಮಾಡ್ಬೇಕಾಗತ್ತೆ. ಯಾರು ಏನೇ ಹೇಳಿದ್ರು ಕೂಡ
ಎಲ್ಲವನ್ನು ದಾಟಿ ನಮ್ಮ ನಿರ್ಣಯ ಮಾಡ್ಕೋಬೇಕು. ಔಷಧಿ ಮಾತ್ರೆಯನ್ನ ನಾನು ತೆಗೆದುಕೊಳ್ಳೋದಿಲ್ಲ ಅನ್ನುವ ಗಟ್ಟಿ ನಿರ್ಧಾರ ಮಾಡಿ ಆಮೇಲೆ ಈ ಉಪವಾಸ, ಅಂದ್ರೆ ಉಪವಾಸ ಅಂದ್ರೆ ಹಸ್ಕೊಂಡಿರೋದಲ್ಲ, ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಹಸಿವಿನಿಂದ ಬಳಲೋದಲ್ಲ. ಇದಕ್ಕೆ ಲಿಕ್ವಿಡ್, ಹಣ್ಣುಗಳು, ತರಕಾರಿಗಳು, ಈ ರೀತಿ ಮಿತವಾದ ಆಹಾರವು ಕೂಡ ಉಪವಾಸನೆ. ಮಿತವಾದ ಬೇಯಿಸಿದ ಆಹಾರ ಇದ್ರೆ ಹಣ್ಣುಗಳ ಜೊತೆಗೆ ಅದು ಕೂಡ ಉಪವಾಸನೆ, ಮಿತವಾಗಿರ್ಬೇಕಷ್ಟೆ. ಹಣ್ಣುಗಳಿಗೆ, ತರಕಾರಿಗಳಿಗೆ ಪ್ರಾಶಸ್ತ್ಯ, ಈ ಬೇಯಿಸಿದ ಆಹಾರಕ್ಕೆ 2ನೇ ಸ್ಥಾನ, 3ನೇ ಸ್ಥಾನ. ಎಷ್ಟು ದಿವಸ ಹಣ್ಣುಗಳಿಗೆ 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ ಕೊಟ್ಟಿದ್ರಿ. ಇನ್ಮೇಲೆ ಬೇಯಿಸಿದ ಆಹಾರಕ್ಕೆ 3ನೇ ಸ್ಥಾನ, 4ನೇ ಸ್ಥಾನ. ಹಣ್ಣುಗಳು, ತರಕಾರಿಗಳು ಮತ್ತು ಮೊಳಕೆ ಕಾಳುಗಳು. ಇವಾಗ ನಿಮಗೆ ಮಿಕ್ಸಿ ಕೂಡ ಬಂದಿದೆ, ಗ್ರೈಂಡರ್ ಬಂದಿದೆ. ನಿಮಗೆ ಅಕಸ್ಮಾತ್ ನಮ್ಮ ಸುಬ್ರಹ್ಮಣ್ಯಂ ಸರ್ ಅಂತವ್ರಿಗೆ ಹಲ್ಲಿನ ತೊಂದರೆ ಇದ್ರು ಕೂಡ ಅದನ್ನ ಮಿಕ್ಸಿ ಮಾಡ್ಕೊಂಡು ಅದನ್ನ ನಾಲ್ಗೆಯಲ್ಲಿ ಚಪ್ಪರಿಸಿ ತಿಂದ್ರೆ ಲಾಲಾರಸದ ಜೊತೆಗೆ ಹೊರಟೋದ್ರೆ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ. ಹೀಗೆ ಪ್ರತಿಯೊಬ್ರು ಕೂಡ ಸಾಯುವ ವೇಳೆಗೂ ಕೂಡ ಉಪವಾಸದಲ್ಲಿ ಆನಂದವಾಗಿ ಜೀವವನ್ನು ಬಿಡಬಹುದು, ಅರಿವಿನಿಂದ ಜೀವವನ್ನು ಬಿಡಬಹುದು. ಅಂತಹ ಒಂದು ಸೌಭಾಗ್ಯ ಈ ಉಪವಾಸದಲ್ಲಿದೆ. ಅದನ್ನ ದೇವರು ಎಲ್ಲರಿಗೂ ಅನುಗ್ರಹಿಸ್ಲಿ, ಎಲ್ಲರಿಗೂ ಅದು ಸಿಗ್ಲಿ, ಬಹಳ ಜನರಿಗೆ ಸಿಗ್ಲಿ. ಎಲ್ರಿಗೂ ಸಿಕ್ಕರು ಅದನ್ನ ಉಪಯೋಗಿಸ್ಕೊಂತಾರಿಲ್ಲ ಗೊತ್ತಿಲ್ಲ. ಹೆಚ್ಚು ಜನರಿಗೆ ಸೌಭಾಗ್ಯ ಸಿಗ್ಲಿ ಅಂತಕ್ಕಂಥದ್ದೇ ನನ್ನ ಅಪೇಕ್ಷೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.